ಹಲೋ ಗೆಳೆಯರೇ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿನೋದ್ ಟೆಕ್ 101 ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಇನ್ನೂವರೆಗೆ ಯಾರಾದರೂ ನನ್ನ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಕೂಡಲೇ ಲೈಕ್ ಮಾಡಿ, ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಯಾಕಂದ್ರೆ ನಾನು ಏನೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನಿಮಗೊಂದು ಮೆಸೇಜ್ ಬಂದೇ ಬರ್ತದೆ ರೀ. ಸೊ ಬನ್ನಿ ಹಾಗಿದ್ರೆ ವಿಡಿಯೋ ಕಡೆಗೆ ಹೋಗೋಣಂತು. ಸೊ ಇವತ್ತೊಂದು ವಿಡಿಯೋದಲ್ಲಿ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದೇನಂದ್ರೆ, ನಾವು ವಾಟ್ಸಪ್ಪಲ್ಲಿ ಚಾನಲನ್ನು ಕ್ರಿಯೇಟ್ ಮಾಡಿದ ನಂತರ ಆ ಚಾನಲ್ ನಮಗೇನಾದರೂ ಇಷ್ಟ ಆಗಿಲ್ಲ ಅಂದರೆ ಆ ಚಾನಲನ್ನು ಯಾವ ರೀತಿ ಡಿಲೀಟ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ಸ್ಕಿಪ್ ಮಾಡಬೇಡ್ರಿ. ಸ್ಕಿಪ್ ಮಾಡಿದ್ರೆ ನಿಮಗೇನು ಅರ್ಥ ಆಗೋದಿಲ್ಲ ರೀ. ಸೊ ಬನ್ನಿ ವಿಡಿಯೋ ಕಡೆ ಹೋಗೋಣ ಅಂತ. ಲೆಟ್ಸ್ ಬಿಗಿನ್ ಅವರ್. ಫಸ್ಟ್ ನಿಮ್ಮ ಮೊಬೈಲಲ್ಲಿ ವಾಟ್ಸಪ್ಪನ್ನು ಓಪನ್ ಮಾಡಿರಿ. ಸೊ ನಾನು ವಾಟ್ಸಪ್ಪನ್ನು ಓಪನ್ ಮಾಡತ್ತೀನಿ ರೀ. ಈ ರೀತಿ ವಾಟ್ಸಪ್ಪನ್ನು ಓಪನ್ ಮಾಡಿದಾಗ ನಿಮಗೆ ಅಪ್ಡೇಟ್ ಟ್ಯಾಬ್ ಸಿಗ್ತದೆ. ಅಪ್ಡೇಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಅಪ್ಡೇಟ್ ಆಪ್ಷನ್ ಮ್ಯಾಗ ಕ್ಲಿಕ್ ಮಾಡಿದ ನಂತರ ನಿಮಗೊಂದು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದಾಗ ಚಾನಲ್ ಲಿಸ್ಟ್ ಅಂತ ಬರ್ತದೆ ರೀ. ಸೊ ನೋಡ್ಬೋದು ನೀವು, ನನ್ನ ಹತ್ರ 4 ಚಾನಲ್ಗಳದಾವ. ಅಂದ್ರೆ 4 ಚಾನಲ್ ಶೋ ಆಲತ್ತದ. ಫಸ್ಟ್ 1 2 3 4 5 ಚಾನಲ್ಗಳು ಶೋ ಆಲತ್ತವ. ಅದರಲ್ಲಿ ನಾನು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು 2 ಚಾನಲ್ಲು. ಸೊ ನೀವು ಚಾನಲನ್ನು ಡಿಲೀಟ್ ಮಾಡಬೇಕಂದ್ರೆ ನೀವು ಚಾನಲನ್ನು ಕ್ರಿಯೇಟ್ ಮಾಡ್ಕೊಂಡಿರ್ಬೇಕಾಗ್ತದೆ. ಆಗ ಮಾತ್ರ ನೀವು ಚಾನಲನ್ನು ಡಿಲೀಟ್ ಮಾಡಲಿಕ್ಕೆ ಸಾಧ್ಯ. ಸೊ ಉಳಿದ ಚಾನಲ್ಗಳೆಲ್ಲ ನಾನು ಫಾಲೋ ಮಾಡಿದ್ದೆ. ಸೊ ಅವ್ರದ್ದು ಚಾನಲ್ಗಳೆಲ್ಲ ಶೋ ಆಗ್ತದೆ. ಸೊ ನೋಡ್ಬೋದು ನೀವು. ಸೊ ನಾನು ರೀಸೆಂಟ್ಲಿ ಒಂದು ಚಾನಲನ್ನು ಕ್ರಿಯೇಟ್ ಮಾಡಿದ್ದೆ. ಸೊ ಅದನ್ನು ಯಾವ ರೀತಿ ಡಿಲೀಟ್ ಮಾಡೋದನ್ನು ನೋಡೋಣ ಅಂತ. ಸೊ ಫಸ್ಟ್ ಇಲ್ಲೊಂದು ಚಾನಲನ್ನು ಕ್ರಿಯೇಟ್ ಮಾಡಿದ್ದೀನಿ ನೋಡಿರಿ. 8 ನಿಮಿಷದ ಹಿಂದೆ ಒಂದು ಚಾನಲನ್ನು ಕ್ರಿಯೇಟ್ ಮಾಡಿದ್ದೆ. ಮೈ ಚಾನಲ್ ಎನ್ನುವಂಥ ಹೆಸರಿನಲ್ಲಿ ನಾನು ಚಾನಲನ್ನು ಕ್ರಿಯೇಟ್ ಮಾಡಿದ್ದೆ ರೀ. ಸೊ ಆ ಚಾನಲ್ ನೋಡೋಣ ಅಂತ. ಸೊ ನೋಡಿರಿ, ಇದು ಮೈ ಚಾನಲ್ ಹೆಸರಿನಲ್ಲಿ ನಾವು ಒಂದು ಚಾನಲ್ನ ಕ್ರಿಯೇಟ್ ಮಾಡಿದ್ದೀರಿ. ಸೊ ಇದನ್ನು ಡಿಲೀಟ್ ಮಾಡೋದನ್ನು ನೋಡೋಣ ಅಂತ. ಸೊ ಇದು 3 ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿರಿ. ಚಾನಲ್ ಸೆಟ್ಟಿಂಗ್ ಹೋಗ್ರಿ. ಇದು ಇಲ್ಲಿ ಬ್ಯಾಕ್ ಮಾಡಿರಿ. ಸೊ ಇಲ್ಲಿ ಕ್ಲಿಕ್ ಮಾಡಿರಿ. ನೋಡಿರಿ, ಇಲ್ಲಿ ಕೆಳಗಡೆ ಬಂದರೆ ಚಾನಲ್ ಇನ್ಫೋ ಆಪ್ಷನ್ನಾಗ ಮತ್ತೊಂದು ಸಲ ತೋರಿಸ್ತೀನಿ ರೀ. ಸೊ ಈ ರೀತಿ ಮತ್ತೆ ಬ್ಯಾಕ್ ಬರ್ತೀನಿ ನೋಡಿರಿ. ಈ ರೀತಿ ನಿಮ್ಮ ಚಾನಲ್ ಕ್ರಿಯೇಟ್ ಮಾಡಿರ್ತಕ್ಕಂಥ ಚಾನಲ್ ಶೋ ಆಗ್ತದೆ ರೀ. ನಿಮ್ಮ ಚಾನಲ್ ಮೇಲೆ ಸೆಲೆಕ್ಟ್ ಮಾಡಿರಿ. ಸೊ ಈ ಮೇಲೆ ಸೆಲೆಕ್ಟ್ ಮಾಡತ್ತೀನಿ. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ 3 ಚಾನಲ್ ಲಿಂಕ್ ಬಾಜು 3 ಟ್ಯಾಬ್ ಕಾಣ್ತದೆ ರೀ. 3 ಡಾಟ್ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಚಾನಲ್ ಇನ್ಫೋ ಅಂತ ಆಪ್ಷನ್ ಇರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಬರ್ತದೆ ರೀ, ಡಿಲೀಟ್ ಚಾನಲ್ ಅಂತ ಒಂದು ಆಪ್ಷನ್ ಕಾಣ್ತದೆ ರೀ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಚಾನಲ್ ಡಿಲೀಟ್ ಆಗ್ತದೆ ರೀ. ನೋಡಿ, ಇನ್ನೊಂದ್ಸಲ ಕೇಳ್ತಿದ್ದೀನಿ ನೋಟಿಫಿಕೇಶನ್, ಚಾನಲ್ ವಿಲ್ ಬಿ ಪರ್ಮನೆಂಟ್ಲಿ ಡಿಲೀಟೆಡ್, ಫಾಲೋವರ್ಸ್ ಕ್ಯಾನ್ ಸಿ ಪೋಸ್ಟ್ ಆಕ್ಟಿವಿಟಿ ಅಂತ ಇರ್ತದೆ ರೀ. ಮತ್ತು ಶೋ ಆಗ್ತದೆ. ಜಸ್ಟ್ ಡಿಲೀಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ, ನಿಮ್ಮ ಚಾನಲ್ ಡಿಲೀಟ್ ಆಗ್ತದೆ ರೀ. ಸೊ ಮೊಬೈಲ್ ನಂಬರ್ ಕೇಳಾಗ್ತೈತಿ, ಮೊಬೈಲ್ ನಂಬರ್ ಎಂಟರ್ ಮಾಡಿರಿ. ಡಿಲೀಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ, ಡಿಲೀಟ್ ಆಗ್ತೈತಿ. ನೋಡಿರಿ, ನಿಮ್ಮ ಚಾನಲ್ ಆಟೋಮೆಟಿಕ್ ಆಗಲಿ ನಿಮ್ಮ ಚಾನಲ್ ಡಿಲೀಟ್ ಆಯ್ತು ರೀ. ನೋಡ್ಬೋದು, ನಿಮ್ಮ ಚಾನಲ್ ಡಿಲೀಟ್ ಆಯಿತು. ಸೊ ನೀವು ಕೂಡ ತುಂಬ ಈಸಿಯಾಗಿ ಚಾನಲನ್ನು ಡಿಲೀಟ್ ಮಾಡ್ಬೋದು ರೀ. ನಿಮ್ದು ಏನಾದ್ರು ಚಾನಲ್ ಏನಾದ್ರು ಕ್ರಿಯೇಟ್ ಮಾಡಿದರೆ ಮಾತ್ರ ನೀವು ಚಾನಲನ್ನು ಡಿಲೀಟ್ ಮಾಡ್ಬೋದು ರೀ, ಇಲ್ಲಾಂದರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಗೆಳೆಯರೆ, ಯಾವ ರೀತಿ ನಮ್ಮ ವಾಟ್ಸಪ್ ಚಾನಲನ್ನು ಯಾವ ರೀತಿ ಡಿಲೀಟ್ ಮಾಡೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಇದು ಇನ್ಫಾರ್ಮೇಷನು ಎಲ್ಲರಿಗೂ ಗೊತ್ತಿರ್ಬೋದು, ಇನ್ನು ಕೆಲವರು ಗೊತ್ತಿಲ್ಲದಿರ್ಬೋದು. ಯಾರು ಗೊತ್ತಿಲ್ಲ ರೀ, ಅವರಿಗೆಲ್ಲ ಇದು ಹೆಲ್ಪ್ಫುಲ್ ಆಗ್ತಾಯಿದೆ ರೀ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದರೆ ಯೂಟ್ಯೂಬ್ ಕಡೆಯಿಂದ ಏನು ದುಡ್ಡು ಅಂತ ಇರೋದಿಲ್ಲ ಚಾನಲ್ ಸಬ್ಸ್ಕ್ರಿಪ್ಷನ್ಗೆ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋಗಳ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿನೋದ್ ಟೆಕ್ 101 ಯೂಟ್ಯೂಬ್ ಚಾನಲ್. ಐ ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.